ಕುತೂಹಲ ಮೂಡಿಸ್ತಾ ಇದೆ ಸಚಿವ ಪರಮೇಶ್ವರ್ ನಡೆ. ದಿಢೀರ್ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡ್ತಾ ಇದ್ದಾರೆ ಪರಮೇಶ್ವರ್. ಯಾರೋ ಒಬ್ಬರಿಂದ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಎಂಬ ಹೇಳಿಕೆ ಇತ್ತಲ್ಲ, ಯಾರೋ ಒಬ್ಬರು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ ಅನ್ನೋದಿತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಬೆನ್ನಲ್ಲೇ ಭೇಟಿಯಾಗಿ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸುಮಾರು ಅರ್ಧ ಗಂಟೆ ಚರ್ಚೆಯನ್ನು ಮಾಡಿದ್ದಾರೆ ಪರಮೇಶ್ವರ್ ಅವರು. ನಾಯಕತ್ವದ ವಿಚಾರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಪರಮೇಶ್ವರ್. ದಲಿತ ಸಿಎಂ ಕುರ್ಚಿ ರೇಸ್ನಲ್ಲಿರುವ ಮುಖ್ಯಮಂತ್ರಿ ಅಂತ ಹೇಳಿದ್ರೆ, ಅಭ್ಯರ್ಥಿ ಅಂತ ಹೇಳಿದ್ರೆ ಅದು ಜಿ ಪರಮೇಶ್ವರ್ ಇದ್ದಾರೆ. ಅವರು ಕೂಡ ಅನೇಕ ವರ್ಷಗಳಿಂದಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದಾರೆ. 2 ಅವಧಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಸೋತಿರುವ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿಯೂ ಕೂಡ ಪರಮೇಶ್ವರ್ ಶ್ರಮ ವಹಿಸಿದ್ದಾರೆ. ಆದರೆ ನಾನೆಲ್ಲೂ ಕೂಡ ನಾನೇ ಅಧಿಕಾರಕ್ಕೆ ತಂದೆ ಅಂಥೇಳಿ ಎಲ್ಲೂ ಕೂಡ ಅವರು ಹೇಳಿಕೊಳ್ಳಲಿಲ್ಲ. ಅದನ್ನು ಅನೇಕ ಬಾರಿ ಅವರೇ ಮಾತನಾಡಿದ್ದಾರೆ, ಮೀಡಿಯಾಗಳಲ್ಲಿ, ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ನಾವು ಕೂಡ ಪಕ್ಷಕ್ಕಾಗಿ ದುಡಿದಿದ್ದೇವೆ, ನಾವು ಕೂಡ ಅಧಿಕಾರಕ್ಕೆ ತಂದಿದ್ದೇವೆ, ಹಾಗಂತ ನಾವೆಲ್ಲಾದರೂ ಹೇಳ್ಕೊಂಡಿದ್ದೇವೆ ನನ್ನೊಬ್ಬನಿಂದ ಅಧಿಕಾರಕ್ಕೆ ಬಂತು ಅಂತ. ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷ ಇದು, ಕಾರ್ಯಕರ್ತರು ದುಡಿದಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿದರು. ಪರಮೇಶ್ವರ್ ಹೇಳಿದ್ದ ಮಾತುಗಳನ್ನೇ ಖುದ್ದು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಅದೇ ಹೇಳಿದರು. ಕಾಂಗ್ರೆಸ್ ಒಂದು ಕಾರ್ಯಕರ್ತರ ಪಕ್ಷ ಇದು, ಯಾರೋ ಒಬ್ಬರಿಂದ ಅಧಿಕಾರಕ್ಕೆ ಬಂದಿರಲ್ಲ, ಎಲ್ಲರಿಂದಲೂ ಕೂಡ ಬಂದಿರುತ್ತೆ ಅಂತ ಹೇಳಿ ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಸಂದೇಶದ ರೀತಿಯಲ್ಲೇ ನಾನು ಅಂತ ಹೇಳೋದು ಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರು ಕೂಡ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಪರಮೇಶ್ವರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆ ಮಾಡಿದ್ದಾರೆ. ನಾನು ಫ್ಯಾಮಿಲಿ ವಿಚಾರಗಳನ್ನು ಮಾತಾಡ್ಕೊಂಡು ಬಂದಿದ್ದೇನೆ ವಿನಃ ಯಾವುದೇ ರಾಜಕೀಯ ಮಾತಾಡಿಲ್ಲ. ಆಯಿತಾ, ನಮಗೆ ನಮ್ಮ ಸಂಬಂಧವೇ ಬೇರೆ, ಆದ್ದರಿಂದ ನಮ್ಮ ಮನೆಯ ವಿಚಾರಗಳನ್ನು ಮಾತಾಡಿದ್ದೇನೆ ವಿನಃ ಯಾವುದೇ ರಾಜಕೀಯ ವಿಚಾರವನ್ನು ನಾನು ಮಾತಾಡಿಲ್ಲ. ನಮ್ಮದು ಎಲ್ಲ ಒಂದು ಫ್ಯಾಮಿಲಿ. ನಾನು ಫ್ಯಾಮಿಲಿ ವಿಚಾರಗಳನ್ನು ಮಾತಾಡ್ಕೊಂಡು ಬಂದಿದ್ದೇನೆ ವಿನಃ ಯಾವುದೇ ರಾಜಕೀಯ ಮಾತಾಡಿಲ್ಲ. ಆಯಿತಾ, ನಮಗೆ ನಮ್ಮ ಸಂಬಂಧವೇ ಬೇರೆ, ಆದ್ದರಿಂದ ನಮ್ಮ ಮನೆಯ ವಿಚಾರಗಳನ್ನು ಮಾತಾಡಿದ್ದೇನೆ ವಿನಃ ಯಾವುದೇ ರಾಜಕೀಯ ವಿಚಾರವನ್ನು ನಾನು ಮಾತಾಡಿಲ್ಲ. ನಮ್ಮದು ಎಲ್ಲ ಒಂದು ಫ್ಯಾಮಿಲಿ. ನಾನು ಫ್ಯಾಮಿಲಿ ವಿಚಾರಗಳನ್ನು ಮಾತಾಡ್ಕೊಂಡು ನಾನು ಖರ್ಗೆ ಅವರ ಜೊತೆ ರಾಜಕೀಯ ಮಾತನಾಡಿಲ್ಲ, ನನ್ನ ಸಂಬಂಧ ಅವರ ಸಂಬಂಧವೇ ಬೇರೆ, ನಮ್ಮ ಮನೆಯ ವಿಷಯಗಳನ್ನು ಮಾತಾಡ್ಕೊಂಡು ಬಂದಿದ್ದೇವೆ. ಈಗ ಇಲ್ಲಿ ರಾಜಕೀಯ ಚರ್ಚೆ ಬೇಡ, ನಾನು ರಾಜಕೀಯ ಚರ್ಚೆಯನ್ನು ಮಾಡಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಬಳಿಕ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಯಾವುದೇ ರಾಜಕೀಯ ಚರ್ಚೆ ಇಲ್ಲ ಅಂತ ಹೇಳುವ ಮೂಲಕ ಯಾವುದೊಂದು ಪರ್ಸನಲ್ ವಿಚಾರವನ್ನು ಅಥವಾ ಫ್ಯಾಮಿಲಿ ಕುಟುಂಬದ ವಿಚಾರವನ್ನು ಮಾತನಾಡಿದ್ದೇವೆ ಅಂತ ಹೇಳಿದ್ದಾರೆ. ಬಟ್ ಅವರ ಮಾತುಗಳ ಸಾಮ್ಯತೆಗಳನ್ನು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ಕೂಡ ಅದು ಬೇರೆಯದ್ದೇ ರೀತಿಯ ಚರ್ಚೆ ಆಗಿರುವ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಾರೆ ಗೊಂದಲ ಸೃಷ್ಟಿಯಾಗಿದ್ದು ಕರ್ನಾಟಕದಲ್ಲಿ, ಗೊಂದಲ ಸೃಷ್ಟಿಯಾಗಿದ್ದು ರಾಜ್ಯ ನಾಯಕರ ಮಧ್ಯೆ, ಗೊಂದಲವನ್ನು ಬಗೆಹರಿಸಿಕೊಳ್ಳಬೇಕಾಗಿದ್ದು ಕೂಡ ರಾಜ್ಯ ನಾಯಕರೇ, ಹೈಕಮಾಂಡ್ ಅಂತ ಎಲ್ಲವೂ ಕೂಡ ಹೈಕಮಾಂಡ್ ಕಡೆ ಬೆಟ್ಟ ಯಾಕೆ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಈಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಹಾಗಾದರೆ? ಎಸ್, ಸಂಪರ್ಕ ಸಾಧ್ಯವಾಗಿಲ್ಲ, ಮತ್ತೊಮ್ಮೆ ಕನೆಕ್ಟ್ ಮಾಡೋಣ. ಒಂದು ರೀತಿ ರಾಜ್ಯ ರಾಜಕಾರಣದ ವಿಚಾರ ಹೆಂಗಿದೆ ಅಂತ ಹೇಳಿದ್ರೆ, ಹೌದು, ಹೂ ವಿಲ್ ಬೆಲ್ ದ ಕ್ಯಾಟ್, ಯಾರು ಬೆಕ್ಕಿಗೆ ಗಂಟೆ ಕಟ್ತಾರೆ ಅಂತ ಹೇಳಿ ರಾಜ್ಯ ನಾಯಕರ ಈ ಅಧಿಕಾರದ ಕುರ್ಚಿಯ ಕುಸ್ತಿಗೆ ಹೈಕಮಾಂಡ್ ಬಹಳ ಸೈಲೆಂಟಾಗಿ ಉಳಿದುಕೊಂಡಿದೆ. ಯಾವ ತೀರ್ಮಾನವನ್ನು ಕೂಡ ಮಾಡ್ತಾ ಇಲ್ಲ. ಇದರ ಅರ್ಥ ಇದರ ಗೊಡವೆ ಬೇಡ ಅಂತನಾ, ಅಥವಾ ಕೇಳೋಣ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಮತ್ತೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದಾರೆ ಇದು ರಾಜ್ಯದ ಸಮಸ್ಯೆ, ರಾಜ್ಯವೇ ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ. ಸಿದ್ದರಾಮಯ್ಯ ಅವರನ್ನು ಕೇಳಿದ್ರೆ ಹೈಕಮಾಂಡ್ ಏನು ಹೇಳುತ್ತೋ ಕೇಳ್ತೀನಿ ಅಂತಾರೆ. ಡಿ ಕೆ ಶಿವಕುಮಾರ್ ಕೇಳಿದ್ರೆ ಹೈಕಮಾಂಡ್ ಏನು ಹೇಳುತ್ತೆ ಕೇಳ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ ರಾಜ್ಯದ ವಿಷಯದಲ್ಲಿ ಹೈಕಮಾಂಡ್ ಸೈಲೆಂಟ್ ಆಗಿದ್ದು ಯಾಕೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಒಂದು ಕಡೆ ಎಲ್ಲೊಂದು ಕಡೆ ಈ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋದು ಇಲ್ಲಿ ಕುತೂಹಲವಾಗಿ ಕಾಡ್ತಾ ಇದೆ ಅಂತ.
ದಶರಥ್, ನಿನ್ನೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಥಳೀಯ ಮಟ್ಟದಲ್ಲಿ ಆಗಿರುವಂತಹ ಸಮಸ್ಯೆಯನ್ನು ಸ್ಥಳೀಯ ಮಟ್ಟದ ನಾಯಕರೇ ಅದನ್ನು ಬಗೆಹರಿಸ್ಕೊಳ್ಬೇಕು, ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ ಅಂತೇಳಿ ನಮ್ಮ ಮೇಲೆ ದೂರೋದು ಬೇಡ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ಯಾವ ಕಾರಣಕ್ಕೆ AICC ಅಧ್ಯಕ್ಷರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟರು ಅಂತೇಳಿ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ರಾಜ್ಯದಲ್ಲಿ ಈಗ ಸಮಸ್ಯೆ ಉದ್ಭವಿಸಿರೋದ್ರಿಂದ CM ಕುರ್ಚಿ ವಿಚಾರದಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಲ್ಲ ಸಿದ್ದರಾಮಯ್ಯ ಅವರನ್ನೇ 5 ವರ್ಷಗಳ ಕಾಲ ಮುಂದುವರಿಸ್ತೇವೆ ಅಥವಾ ಬೇರೊಬ್ಬರನ್ನು ಆ ಜಾಗಕ್ಕೆ ತಂದು ಕೂರಿಸ್ತೇವೆ ಅಂತೇಳಿ ಸ್ಪಷ್ಟತೆಯನ್ನು ಕೊಡಬೇಕಾಗತ್ತೆ. ಆದರೆ ವರಿಷ್ಠರು ರಾಜ್ಯ ನಾಯಕರಿಗೆ ಇದನ್ನು ಬಿಟ್ಟಿದ್ದಾರೆ. ಯಾಕೆಂದರೆ ಸಮಸ್ಯೆ ಇಲ್ಲಿ ಉದ್ಭವ ಆಗ್ತಾ ಇದೆ. ನನ್ನಿಂದ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದರೆ ಮತ್ತೊಬ್ಬರು ನಾನು ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಕಾರ್ಯಕರ್ತರ ಒಂದು ಶ್ರಮದಿಂದ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇದಕ್ಕೆ ಅಸಂಖ್ಯಾತ ಕಾರ್ಯಕರ್ತರು ಕಾರಣ. ಹಾಗಾಗಿ ಇಲ್ಲಿ ನಾನು ತಂದೆ ಅಂತೇಳಿ ಹೇಳ್ಕೊಂಡು ಓಡಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವಂಥ ಪ್ರಯತ್ನ ಆಗಿದ್ದೇ ಆದರೆ ಆಗ ನಾವು ಬೇರೊಬ್ಬರನ್ನು ತಂದು ಕೂರಿಸಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಖರ್ಗೆ ಅವರು ಪಾಸ್ ಮಾಡದಂತೆ ಕಾಣಿಸ್ತಾ ಇದೆ. ಯಾಕೆಂದರೆ ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಆದರೆ ಇಲ್ಲಿ ಇಬ್ಬರು ಕೂಡ ನಾನು ಅಂತೇಳಿ ಅವರು ಹೋಗ್ತಾ ಇರೋದ್ರಿಂದ ನೀವಿಬ್ಬರೇ ಇದನ್ನು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಇದರ ಹಿಂದೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿನೇ DK ಶಿವಕುಮಾರ್ ಈಗ CM ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರುವಂಥ ರಾಜಣ್ಣ ಮೊನ್ನೆ ಕೂಡ ಅವರನ್ನು ಭೇಟಿ ಮಾಡಿದರು. ನಿನ್ನೆ ಕೂಡ ಖಾಸಗಿ ಅಪಾರ್ಟ್ಮೆಂಟಲ್ಲಿ ಅವರನ್ನು ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಈಗಾದರೂ ಮಾಡಿ ಸ್ಥಳೀಯ ಮಟ್ಟದಲ್ಲೇ ಇದನ್ನು ಪರಿಹರಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಸ್ಥಳೀಯ ಮಟ್ಟದಲ್ಲಿ ಯಾರೆಲ್ಲ ಎದುರಾಗಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅದು ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಪರಮೇಶ್ವರ್ ಅವರು ಕೂಡ ಈಗ ಖರ್ಗೆ ಅವರನ್ನು ಸದಾಶಿವನಗರದ ನಿವಾಸದಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ. ಅಂದರೆ ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು, ಏಕೆಂದರೆ ನಾನು ಅನ್ನುವಂಥ ಮಾತನ್ನು ಬಿಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ಸಹಜವಾಗಿ ನನಗೂ ಕೂಡ ಮುಂದೆ ಅವಕಾಶ ಸಿಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಖರ್ಗೆ ಅವರನ್ನು ಭೇಟಿ ಮಾಡಿದರೆ ಸುಮಾರು ಅರ್ಧ ಗಂಟೆಗಳ ಕಾಲ ಖರ್ಗೆ ಅವರ ಜೊತೆ ಚರ್ಚೆಯನ್ನು ಮಾಡಿದರೆ ದಲಿತ CM ರೇಸ್ನಲ್ಲಿರುವಂತಹ ಪರಮೇಶ್ವರ್ ಅವರಿಗೆ ಈಗ ಬೇರೆಯವರ ಬೆಂಬಲ ಕೂಡ ಇದೆ. ಹಾಗಾಗಿ ಇಬ್ಬರನ್ನು ಹೊರತುಪಡಿಸಿ ಮೂರನೆಯವರಿಗೆ ಲಾಭ ಅನ್ನುವಂಥ ಜಾಕ್ಪಾಟ್ ಏನಾದರೂ ಹೊಡೆದಿದ್ದೆ ಆದರೆ ಅದು ನನಗೆ ಯಾಕೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಭೇಟಿಯನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನಾನು ಅನ್ನುವಂಥ ನಾಯಕರ ಈ ಒಂದು ತಿಕ್ಕಾಟಕ್ಕೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಈಗ ಸುಳಿವನ್ನು ಕೊಡ್ತಾ ಇದೆ. ನೀವಿಬ್ಬರೂ ಕೂಡ ಎಚ್ಚೆತ್ಕೊಳ್ಳದೆ ಇದ್ದರೆ ನಾವು ಅಂತಿಮ ನಿರ್ಧಾರವನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ, ಅಲ್ಲಿಗೆ ಆಲ್ಟರ್ನೇಟಿವ್ ಬೇರೆಯವರನ್ನು ತಂದು ಕೂರಿಸಬೇಕಾಗತ್ತೆ ಅನ್ನುವಂಥ ಸ್ಪಷ್ಟವಾದಂಥ ಮೆಸೇಜನ್ನು ಖರ್ಗೆ ಅವರು ನೆನೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಕಡೆ DK ಶಿವಕುಮಾರ್ ಕೂಡ ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನುವಂಥದ್ದನ್ನು ಅಧಿಕೃತವಾಗಿ ಸದನದಲ್ಲೇ ಪ್ರಸ್ತಾಪ ಮಾಡಿದರು. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ಕಡೆ ತೋರಿಸ್ತಾ ಇದ್ದಾರೆ, DK ಶಿವಕುಮಾರ್ ಕೂಡ ಹೈಕಮಾಂಡ್ ಕಡೆ ತೋರಿಸ್ತಾ ಇದ್ದಾರೆ. ನಮ್ಮ ಕಡೆ ನೀವು ತೋರಿಸೋದು ಬೇಡ, ನೀವು ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಇದರ ನಂತರ ಯಾವ ರೀತಿಯಾದಂಥ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕೆ ಇಬ್ಬರು ನಾಯಕರು ಮುಂದಾಗ್ತಾರೆ ನೋಡಬೇಕಾಗತ್ತೆ ದಶರಥ್. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.